ಮದೀನಾಕ್ಕೆ ಹಿಜ್ರ ಬಂದ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಯಾಣ ಮಾಡಿದಂತಹ ಒಂದು ವಾಹನ ಅಸ್ವ ಎಂಬ ಒಂಟೆ. ಪ್ರಥಮ ಬಾರಿಗೆ ಮದೀನಾ ಪ್ರವೇಶ ಮಾಡಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಹಾಗೂ ಅವರ ಅನುಯಾಯಿಗಳನ್ನು ಅನೇಕ ಜನ ಮದೀನಾದ ವಂಶಸ್ಥರು ಬಂದು ಅವರನ್ನು ಆಹ್ವಾನಿಸುತ್ತಾರೆ, ಸ್ವಾಗತ ಮಾಡುತ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಇಬ್ನು ನೌಫ್ ಎಂಬ ಸೌಜನ್ಯಯುಕ್ತವಾದ ಒಬ್ಬ ವ್ಯಕ್ತಿ, ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅತಿಯಾಗಿ ಪ್ರೀತಿಸಿ, ನೀವು ನಮ್ಮ ಮನೆಯಲ್ಲಿ ಉಳಿಬೇಕಂತ ಕೇಳಿದಾಗ ಅದೇ ಪ್ರಕಾರವಾಗಿ ಬೇರೆ ಬೇರೆ ಗೋತ್ರದವರು ಕೂಡ ಅವರನ್ನು ಬಂದು ಆಹ್ವಾನಿಸುತ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ. ಹಾಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಬ್ನು ನೌಫ್ ಎಂಬುವರ ಮನೆಯಲ್ಲಿ ವಾಸ ಮಾಡ್ತಾರೆ. ನಂತರದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಮಾಜ್ ಮಾಡಲು ಒಂದು ಸ್ಥಳದ ಅವಶ್ಯಕತೆ ಬಂದಾಗ ಅಲ್ಲಿ ನೆರೆದಂತಹ ಮದೀನಾದ ನಿವಾಸಿಗಳು ತಮ್ಮ ತಮ್ಮ ಜಾಗದಲ್ಲಿ ಬಂದು ನಮಾಜ್ ಮಾಡಲು ಆಹ್ವಾನಿಸುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಆ ಸಂದರ್ಭದಲ್ಲಿ ನನ್ನ ಅಸ್ವ ಎಂಬ ಈ ವಾಹನ ಒಂಟೆ ಈ ಮೈದಾನದಲ್ಲಿ, ಅದೊಂದು ದೊಡ್ಡ ಮೈದಾನ ಆಗಿರುತ್ತೆ, ಬಂಜರು ಭೂಮಿ, ಆ ಜಾಗದಲ್ಲಿ ಈ ಖರ್ಜೂರಗಳನ್ನು ಒಣಗಿಸಲು ಅವರು ಉಪಯೋಗಿಸಿದಂತಹ ಒಂದು ಜಾಗ, ವಿಶಾಲವಾದ ಒಂದು ಮೈದಾನ. ಅದರಲ್ಲಿ ಅನೇಕ ಕುಟುಂಬಸ್ಥರ ಜಾಗಗಳು ಇರುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನನ್ನ ಈ ಅಸ್ವ ಎಂಬ ಒಂಟೆ ಎಲ್ಲಿ ಹೋಗಿ ನಿಂತು ಮುಟ್ಟು ಊರ ಚಡಲ್ಲಿ ಮಂಡಿ ಊರುತ್ತೆ, ಆ ಜಾಗದಲ್ಲಿ ಮಸೀದಿ ನಿರ್ಮಿಸುವುದಂತ ಹೇಳಿ ತೀರ್ಮಾನ ಮಾಡ್ತಾರೆ. ಹಾಗೆ ಆ ಒಂಟೆ ಬಂದು ಈ ನೌಫ್ ಎಂಬ ಸಹಾಬಿಯರ ಜಾಗದಲ್ಲಿ ಬಂದು ಮುಂಡಿ ಊರಿ ಕೂರುತ್ತೆ. ಆ ಜಾಗದಲ್ಲಾಗಿದೆ ಮಸ್ಜಿದುಲ್ ಕುಬಾ ನಿರ್ಮಾಣವಾಗುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಹಾಗೂ ಉಮರ್ ಬಿನ್ ಖತ್ತಾಬ್, ಅಲಿ ರಲಿಯಲ್ಲಾಹು ಅನ್ಹು ಪ್ರಮುಖರಾದ ನಾಲ್ಕು ಖಲೀಫೆಗಳು ಸೇರಿ ಅದರ ಶಿಲಾನ್ಯಾಸದ ಒಂದು ಕಾರ್ಯಕ್ರಮ ಕೂಡ ಆ ದಿನ ಅಲ್ಲಿ ನಡೆಯುತ್ತೆ. ಅದರ ನಂತರ ಅಲ್ಲಿ ಒಂದು ಮಸೀದಿ ನಿರ್ಮಾಣ ಕೂಡ ಆಗುತ್ತೆ. ಆ ಮಸೀದಿಯ ಕುರಿತಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರತ್ ತೌಬಾದಲ್ಲಿ 107ನೇ ಆಯತ್, ಮಸ್ಜಿದುಲ್ ಉಸ್ಸಿಸ ಅಲಾ ತಕ್ವಾ ಎಂಬ ಒಂದು ಆಯತನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ವಹಿ ಮುಖಾಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿಕೊಡ್ತಾರೆ. ಈ ಮಸೀದಿಯನ್ನು ತಕ್ವಾದೊಂದಿಗೆ ನಿರ್ಮಿಸಿದಂತಹ ಪ್ರಥಮ ಮಸೀದಿಯಾಗಿರುತ್ತೆ. ಆ ಮಸೀದಿ ನಿರ್ಮಾಣವಾದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಹದೀಸು, ಯಾರಾದರೊಬ್ಬರು ಈ ಮಸೀದಿಯಲ್ಲಿ ಬಂದು, ಈಗ ನಾವು ಮಕ್ಕಾಕ್ಕೆ ಪ್ರವೇಶ ಮಾಡಿ ಉಮ್ರಾ ಮಾಡಿದ್ದೇವೆ, ಮಕ್ಕಾಕ್ಕೆ ನಾವು ಬರುವಾಗ ಎಹ್ರಾಮಿನಲ್ಲಿ ಬಂದಿದ್ದೇವೆ, ಮೀಕಾತಿಗೆ ಹೋಗಿ ಅಥವಾ ಮೀಕಾತಿನ ಪ್ರದೇಶ ಆ ಗಡಿ ಬರುವುದಕ್ಕಿಂತ ಮೊದಲು ಎಹ್ರಾಮನ್ನು ಕಟ್ಟಿ ಮಸ್ಜಿದುಲ್ ಹರಾಮಿಗೆ ಬಂದು ಕಾಬಾಲಯಕ್ಕೆ ತವಾಫ್ ಅನ್ನು ಮಾಡಿ ಸಫಾ ಮರ್ವಾದಲ್ಲಿ ಸಹಿ ಮಾಡಿ ಕೂದಲು ಕತ್ತರಿಸಿ ಈ ರೀತಿಯ ಅನೇಕ ಕ್ರಮಗಳನ್ನು ಮಾಡಿ ನಾವು ಉಮ್ರಾ ಮಾಡಿರುತ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್, ಮಸ್ಜಿದುಲ್ ಕುಬಾದಲ್ಲಿ ಯಾರಾದರೂ ಬಂದು 2 ರಕಾತ್ ನಮಾಜ್ ಮಾಡಿದರೆ ಅದರ ಸವಾಬ್ ಉಮ್ರದ ಸವಾಬ್. ಆ ಮಸೀದಿಯ ಹೊರಭಾಗದಲ್ಲಿ ಗೋಡೆಯ ಮೇಲೆ ಒಂದು ಭಾಗದಲ್ಲಿ ಕುರಾನ್ನ ಒಂದು ಆಯತ್ತು,
ಇನ್ನೊಂದು ಭಾಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ ಇದೆ, ಅಲ್ಲಿ ನಮಾಜಿ ಮಾಡಿದರೆ ಒಂದು ಉಮ್ರಾ ಮಾಡಿದಂತಹ ಒಂದು ಪುಣ್ಯ ಲಭಿಸುತ್ತದೆ. ಅದೇ ರೀತಿ ಆ ಮಸೀದಿಯ ಮುಂಭಾಗದಲ್ಲಿ ಯಾರು ಕೂಡ ಕಣ್ಣು ಮುಚ್ಚಬೇಡಿ, ಕಣ್ಣು ಬಿದ್ದು ಕಿವಿ ಕೊಟ್ಟು ಕೇಳಿ. ಕಣ್ಣು ಮುಚ್ಚಿದರೆ ಎದುರುಗಡೆ ಕಾಣುವಂತಹ ದೃಶ್ಯಗಳು ಕಾಣುವುದಿಲ್ಲ. ಯಾರು ಕೂಡ ನಿದ್ರೆ ಮಾಡ್ತಾ ಇಲ್ಲ ಅಂತ ಭಾವಿಸ್ತೀನಿ. ಬಿಸಿಲಿನ ತಾಪಕ್ಕೆ ಕಣ್ಣು ಮುಚ್ಚಿ ನೋಡ್ತಾ ಇರ್ಬೋದು, ಆದರೆ ಕಣ್ಣು ಬಿಟ್ಟು ನೋಡಿ. ನಾವು ಸ್ವಲ್ಪ ಹೊತ್ತು ಮಾತ್ರ ಇಲ್ಲಿ ಇರುವುದು, ನಂತರ ನಾವು ರೂಮಿಗೆ ಹೋಗ್ತೇವೆ. ಆ ಮಸೀದಿಯ ಮುಂಭಾಗದಲ್ಲಿ ಒಂದು ಬಹಳ ಉತ್ತಮವಾದ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಉಗುಳು ನೀರನ್ನು ಹಾಕಿದ್ದಾರೆ. ಆ ಬಾವಿಯ ಪಕ್ಕದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ಕೂತಾಗ ಬಲಭಾಗದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು, ಎಡಭಾಗದಲ್ಲಿ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಬಂದು ಕೂರುತ್ತಾರೆ ಆ ಜಾಗದಲ್ಲಿ. ನಂತರ ಎಲ್ಲರೂ ಕೂಡ ಅಲ್ಲಿ ನೆರೆದಂತಹ ಎಲ್ಲರೂ ಕೂಡ ಆ ಜಾಗದಲ್ಲಿ ಬಂದು ಕೂರುತ್ತಾರೆ. ಆ ಮಸೀದಿ ಈಗ ಮುಚ್ಚಲ್ಪಟ್ಟಿದೆ, ಅದರ ಒಂದು ಕುರುಹು ಅಲ್ಲಿ ಕಾಣುತ್ತೆ. ಇನ್ಶಾಅಲ್ಲಾ ಆ ಜಾಗದಲ್ಲಿ ನಿಮಗೆ ತೋರಿಸ್ತೇನೆ. ಇದಾಗಿದೆ ನಾವು ಹೋಗುತ್ತಿರುವಂತಹ ಈ ಮಸ್ಜಿದುಲ್ ಕುಬಾದ ಪವಿತ್ರತೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಾವು ಅಲ್ಲಿ ಮಾಡುವಂತಹ 2 ರಕಾತ್ ನಮಾಜಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹದೀಸಿನಂತೆ ಒಂದು ಉಮ್ರಾ ಮಾಡಿದಂತಹ ಸವಾಬನ್ನು ನೀಡಿ ಅನುಗ್ರಹಿಸಲಿ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಬರುವಂತಹ ಅವಕಾಶವನ್ನು ಅಲ್ಲಾಹು ತಾಲಾ ನೀಡಿ ಅನುಗ್ರಹಿಸಲಿ. ಎಲ್ಲರಿಗೂ ಕೂಡ ಆಫಿತಿರುವಂತಹ ದೀರ್ಘಾಯುಷನ್ನು ನೀಡಲಿ. ನಮ್ಮ ದೇಹದಲ್ಲಿರುವಂತಹ ಸರ್ವ ರೋಗಗಳಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಹರಮಿನಲ್ಲಿ ಶಿಫಾ ನೀಡಿ ಅನುಗ್ರಹಿಸಲಿ. ಮಾರಕವಾದ ರೋಗಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ನಮ್ಮ ಕುಟುಂಬಸ್ಥರನ್ನು, ನಮಗಾಗಿ ದುವಾ ಮಾಡುವವರನ್ನು, ನಮ್ಮೊಂದಿಗೆ ದುವಾ ಮಾಡಲು ವಸಿಯತ್ ಮಾಡಿರುವವರನ್ನು, ನಮಗೆ ಸಹಾಯ ಮಾಡಿದವರನ್ನು ಎಲ್ಲರನ್ನು ಅಲ್ಲಾಹು ತಾಲಾ ಈ ಮಾರಕವಾದ ಅನೇಕ ರೋಗಗಳಿರುವಂತಹವರಿದ್ದಾರೆ, ಅವರೆಲ್ಲರಿಗೂ ಕೂಡ ಅಲ್ಲಾಹು ಆಜಿಲಾದ ಶಿಫಾನು ನೀಡಿ ಅನುಗ್ರಹಿಸಲಿ. ಬರುವಂತಹ ಎಲ್ಲ ಕಷ್ಟಗಳಿಂದ ಅಲ್ಲಾಹು ನಮ್ಮನ್ನೆಲ್ಲರನ್ನು ರಕ್ಷಿಸಲಿ. ಸಾಲ ಮುಕ್ತರಾಗಿ ಮರಣ ಹೊಂದುವಂತಹ ಭಾಗ್ಯವನ್ನು ನೀಡಿ ಅನುಗ್ರಹಿಸಲಿ. ನಮ್ಮೆಲ್ಲರ ಮಕ್ಕಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಸ್ವಾಲಿಹಾದ ಮಕ್ಕಳ ಕೂಟದಲ್ಲಿ ಸೇರಿಸಲಿ. ನಮಗೆಲ್ಲರಿಗೂ ಇಹದಲ್ಲೂ ಪರದಲ್ಲೂ ಒಳ್ಳೆಯ ರೀತಿಯಾಗಿ ಉಪಕಾರ ಸಿಗುವಂತಹ ಮಕ್ಕಳ ಕೂಟದಲ್ಲಿ ನಮ್ಮೆಲ್ಲರ ಮಕ್ಕಳನ್ನು ಸೇರಿಸಲಿ. ನಮ್ಮೆಲ್ಲರ ಮಕ್ಕಳ ಉದ್ಯೋಗದಲ್ಲಿ, ದುಡಿಮೆಯಲ್ಲಿ ಅಲ್ಲಾಹು ಬರಕತ್ ನೀಡಿ ಅನುಗ್ರಹಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಸರ್ವ ಉದ್ದೇಶಗಳನ್ನು ಹಲಾಲಾದ ದುಡಿಮೆಯಿಂದ ಪೂರ್ತಿ ಮಾಡುವಂತಹ ಭಾಗ್ಯವನ್ನು ನೀಡಲಿ. ಅನೇಕರು ಅನೇಕ ರೀತಿಯ ಉದ್ದೇಶಗಳನ್ನಿಟ್ಟು ದುವಾ ಮಾಡಲು ವಸಿಯತ್ತು ಮಾಡಿದ್ದಾರೆ. ನಾವು ಮಕ್ಕಾದಲ್ಲೂ ಕೂಡ ಅವರಿಗಾಗಿ ದುವಾ ಮಾಡಿದ್ದೇವೆ, ಮದೀನದ ಹರಮ್ನಲ್ಲಿ ದುವಾ ಮಾಡಿದ್ದೇವೆ, ಮಸ್ಜಿದಲ್ ಕುಬಾದಲ್ಲೂ ಕೂಡ ಇನ್ಶಾಅಲ್ಲಾ ಒಂದು ದುವಾ ಎಲ್ಲರೂ ಕೂಡ ಮಸೀದಿಯ ಒಳಗೆ ಎಲ್ಲರೂ ನಿಮ್ಮೊಂದಿಗೆ ವಸಿಯತ್ ಮಾಡಿದವರ ಬಗ್ಗೆ ಎಲ್ಲರೂ ದುವಾ ಮಾಡಿ. ಹೆಣ್ಣು ಮಕ್ಕಳು ಮದುವೆಗಿರುವಂತಹದ್ದು, ಯುವಕರು ಯುವತಿಯರು ಮದುವೆಯ ಒಂದು ತಕ್ಕದಾದ ಜೋಡಿ ಸಿಗದೆ ಅಥವಾ ಇನ್ಯಾವುದೋ ಕಾರಣದಿಂದ ಮದುವೆ ವಿಳಂಬವಾದವರಿದ್ದಾರೆ, ಆದಷ್ಟು ಬೇಗದಲ್ಲಿ ಅವರೆಲ್ಲರಿಗೂ ವಿವಾಹ ಭಾಗ್ಯವನ್ನು ಅಲ್ಲಾಹು ಕರುಣಿಸಲಿ. ಆ ತಂದೆ ತಾಯಿಗಳಿಗೆ ಅದನ್ನು ನೋಡುವಂತಹ ಭಾಗ್ಯವನ್ನು ಕರುಣಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರ ಮಕ್ಕಳಿಗೆ ಸ್ವಾಲಿಯಾದ ಸಂತಾನವನ್ನು ನೀಡಲಿ. ಅಲ್ಲಾಹು ಯಾರಿಗೆ ಸಂತಾನ ಇದುವರೆಗೂ ನೀಡಲಿಲ್ಲವೋ ಅವರಿಗೆ ಈ ಭೂಮಿಯ ಬರಕತ್ತಿನಿಂದ ಒಳ್ಳೆಯ ಸ್ವಾಲಿಯಾದ ಸಂತಾನಗಳನ್ನು ನೀಡಿ ಅನುಗ್ರಹಿಸಲಿ. ಅನೇಕ ಮಕ್ಕಳು ಮದುವೆಯಾಗಿ ಹೋದವರು, ಕುಟುಂಬಕ್ಕೆ ಮದುವೆಯಾಗಿ ಬಂದಂತಹ ಗರ್ಭಿಣಿ ಹೆಣ್ಣು ಮಕ್ಕಳಿದ್ದಾರೆ, ಸುಖವಾದ ಪ್ರಸವವನ್ನು ನೀಡಿ ಅನುಗ್ರಹಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರ ಸದುದ್ದೇಶಗಳನ್ನು ಪೂರ್ತಿಗೊಳಿಸಿಕೊಡಲಿ. ವಿದೇಶಗಳಲ್ಲಿ ಬಂದು ದುಡಿಯುವಂತಹ ಎಲ್ಲರಿಗೂ ಅಲ್ಲಾಹು ಬರಕತ್ ನೀಡಿ ಅನುಗ್ರಹಿಸಲಿ. ತಮ್ಮ ಜೀವನವನ್ನೇ ಕುಟುಂಬಕ್ಕಾಗಿ ಮೀಸಲಿಟ್ಟು ಕಷ್ಟವನ್ನು ದುಡಿಯುತ್ತಿರುವಂತಹ ಎಲ್ಲರಿಗೂ ಕೂಡ
ಅಲ್ಲಾಹ್ ಸುಬ್ಹಾನಹು ವ ತಆಲಾ ಶಾಂತಿ, ಸಮಾಧಾನ, ನೆಮ್ಮದಿ, ಸಬರನ್ನು ಕೊಡಲಿ, ಬರಕತ್ತನ್ನು ನೀಡಿ ಅನುಗ್ರಹಿಸಲಿ. ಅನೇಕ ಮಂದಿ ಈಗ ಒಂದು ಫ್ಯಾಷನ್ ಆಗಿ ಹೋಗಿದೆ ಅನೈತಿಕ ಸಂಬಂಧಗಳೆನ್ನುವುದು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮನ್ನು, ನಮ್ಮ ಮಕ್ಕಳನ್ನು, ಎಲ್ಲರನ್ನೂ ಕೂಡ ಈ ಅನೈತಿಕ ಸಂಬಂಧದಿಂದ ಕಾಪಾಡಲಿ. ಅಲ್ಲಾಹು ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು ಶೈತಾನ್ ಇಬ್ಲೀಸಿನ ಉಪ್ಪಟಳದಿಂದ ರಕ್ಷಿಸಲಿ. ಅಲ್ಲಾಹು ಒಳ್ಳೆಯದನ್ನು ನಮಗೆ ಯೋಚನೆ ಮಾಡಲು ಒಳ್ಳೆಯ ಹೃದಯವನ್ನು ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಎಲ್ಲರೂ ಕೂಡ ವಜುವಿದೆ ಅಂತ ಭಾವಿಸ್ತೇನೆ. ವಜು ಮಾಡಲು ಹೋದರೆ ಆದಷ್ಟು ಬೇಗ ಬಂದು ವಜು ಮಾಡಿ ಬಂದು ಎಲ್ಲರೂ ಮೊದಲು ತಹಿಯತ್ ನಮಾಜ್, ಆ ತಹಿಯತ್ ನಮಾಜ್ ಆಗಿದೆ ಮಸೀದಿಯ ಗೌರವದ ನಮಾಜು. ಆ ನಮಾಜ್ ಮಾಡಿದರೆ, ಆ ನಮಾಜಿಗಾಗಿದೆ 2 ರಕಾತ್ ನಮಾಜ್ ಮಾಡಿದರೆ ಉಮ್ರದ ಸವಾಬಿದೆ ಅಂತ ಹೇಳಿದ್ದು. ಯಾರಾದರೂ ತಮ್ಮ ದುಹಾ ನಮಾಜು ಮಾಡಲು ಬಾಕಿ ಇದ್ದರೆ ಆ ಮಸೀದಿಯಲ್ಲಿ ಮಾಡಬಹುದು. ಇಲ್ಲದಿದ್ದರೆ 2 ರಕಾತ್ ನಮಾಜ್ ಮಾಡಿ ಆ ಮಸೀದಿಯ ಒಳಗಡೆ ಕೂತ್ಕೊಂಡು ಮಸೀದಿಗೆ ಹೋಗುವಾಗ ಒಳಗಡೆ ಇತಿಕಾಫಿನ ನಿಯತ್ ಮಾಡ್ಕೊಂಡು ಹೋಗಿ. ಅಲ್ಲಾಹುಮ್ಮ ಆ ಮಸೀದಿ ಒಳಗಡೆ ಹೋಗುವಾಗ ಆ ದ್ವಾರದಲ್ಲಿ ಅಲ್ಲಾಹುಮ್ಮ ಅಫ್ತಹ್ಲಿ ಅಬ್ವಾಬ ರಹ್ಮತಿಕ್ ಎಂಬ, ಅಲ್ಲಾಹುವೇ ರಹ್ಮತಿನ ಬಾಗಿಲನ್ನು ತೆರೆದುಕೊಡು ಎಂಬ ದುವಾದೊಂದಿಗೆ ಮಸೀದಿಯ ಒಳಗಡೆ ಬಲಗಾಲಿಟ್ಟು ಪ್ರವೇಶ ಮಾಡಬೇಕು. ಎಲ್ಲ ಮಸೀದಿಯಲ್ಲೂ ಕೂಡ ಮಸೀದಿಗೆ ಹೋದ ತಕ್ಷಣ ಒಳಗಡೆ ಇತಿಕಾಫಿನ ನಿಯತ್ ಮಾಡ್ಕೋಬೇಕು. ಯಾವುದೇ ಇಬಾದತ್ ಮಾಡದೇ ಇದ್ದರೂ ಕೂಡ ಇತಿಕಾಫಿನಲ್ಲಿರುವವರಿಗೆ ಸವಾಬು ಸಿಗುತ್ತೆ. ಎದುರುಗಡೆ ಕಾಣುವಂತಹ ಮಸೀದಿಯಾಗಿದೆ ಮಸ್ಜಿದುಲ್ ಕುಬಾ.